ಅಲ್ಲಿ ತೋರಿಸಿ. ನೈಸ್. ನಾನು ರೂಮಲ್ಲಿ ಒಂದು ಇಟ್ಕೊಂಡಿದ್ದೀನಿ ನಮ್ಮ ಡ್ಯಾಡಿದು ಫೋಟೋ. ಅದು ಬಿಟ್ಟರೆ ಇದೊಂದು ಫ್ರೇಮು ಚೆನ್ನಾಗಿದೆ. ಥ್ಯಾಂಕ್ ಯು ಅಭಿಲಾಷ್, ಥ್ಯಾಂಕ್ ಯು. ಅದು ಕಳಿಸ್ಬೋದು ಫೋಟೋನ, ಅಂದರೆ ಫೋನಲ್ಲಿ ಅವ್ರು ಎಡಿಟ್ ಮಾಡಿರ್ತಾರಲ್ಲ. ಏನಂತ ಬರ್ಸಿದ್ದಾನೆ, ಕಲೆಕ್ಟ್ ಬ್ಯೂಟಿಫುಲ್ ಮೊಮೆಂಟ್ಸ್ ಅಭಿಲಾಷ್ ಎನ್ ಅಂತ ಬರ್ದ್ಬಿಟ್ಟು ಇಲ್ಲಿ ಒಂದು ಸ್ಕ್ಯಾನರ್ ಇದೆ. ಸೊ ನೋಡೋಣ ಏನು ಮಾಡಿ ಸ್ಕ್ಯಾನ್ ಫ್ರೇಮಿಗೆ ಪೇ ಮಾಡಿ ಅಂತನ. ವೀಡ್ ನೋಡು ಅದೇ ಏನು ಅಂದ ಅವನು. ನೋಡು ಚೆನ್ನಾಗೈತೆ. ಎಲ್ಲ ಆಡಿಸ್ತಾರೆ ಗೈಸ್ ನನ್ನ. ಬಟ್ ಡ್ಯಾಡಿನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವರೇ ಉಂಟು ಬರ್ತಾರೆ ನೋಡೋಣ. ಇಬ್ರು ಡ್ಯಾಡಿನೂ ಮಿಕ್ಸ್ ಆಗಿ ಬರಲಿ. ಚೆನ್ನಾಗಿದೆ. ನನ್ನ ಕೈ ನಡುತ್ತಾ ಐತೆ ಅಂತ ಹೇಳಿ ಇದು ಅತ್ತಾಗ್ಲೇ ತಲೆ ಹಿಡಿಯೋದು. ಕಣ್ಣವು ಅದು ಹೇಳು. ಈಗ ಶೂಟ್ ಎಲ್ಲ ಮುಗೀತು. ನಮ್ಮ ಮನೆಯವ್ರು ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಮನೇಲೇ ಇದ್ದು ರಿಫ್ರೆಶ್ ಆಗಲಿ ಅಂದ್ಬಿಟ್ಟು. ಸೊ ಚಂಪಪ್ಪನು ಬೆಳಗ್ಗೆ ಮೇಲ್ ಬಂದಿದ್ದಿದ್ರೆ ನನಗೆ ಬೆಳಗ್ಗೆ ಎಷ್ಟು ಆರಾಮ್ ಅನ್ನಿಸ್ತಾ ಇತ್ತು ಗೊತ್ತಾ. ನಾನು ಸ್ಕೂಟಿ ಓಡಿಸ್ಬೇಕಾದ್ರೆ ನಂದು ಕಾಲೇಜ್ ನೆನಪಾಗೋಯ್ತು ಗೈಸ್. ನಾನೇನೋ ಚಂಪು ಬಗ್ಗೆ ಹೇಳ್ತಾ ಇದ್ದೆ. ಇರು ಚಂಪುನು ಮೇಲ್ಗಡೆ ನಾನು ಸ್ಕೂಟಿ ಬಗ್ಗೆ ಹೇಳ್ತಾ ಇದ್ದೆ. ಕೊಡಲಿ ಈ ಡಕೋಟಾ ಸ್ಕೂಟಿ ಬಗ್ಗೆ ಹೇಳ್ತಾ ಇವಳು. ಪಾಪು ಓದಿತ್ತು ಗೊತ್ತಾ ನಂಗೆ. ಸ್ವತಿ ನಿಮ್ಮ ಅಣ್ಣನ ಬಗ್ಗೆ ಏನಾರು ಹೇಳು. ಸೊ ಅಲ್ವಾ, ಚಂಪು ಮೇಲ್ ಬರಕ್ಕಾಗ್ಲಿಲ್ಲ, ಅವನ ಜೊತೆ ಫೋಟೋ ತಗೊಳಕ್ಕಾಗಿಲ್ಲ. ಅವನೊಬ್ಬ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ನಿಗೆ ಗೊತ್ತಕ್ಕಾಗಲ್ಲ. ಮತ್ತೆ ಅವರು ಎದ್ರುಕೊಂತ ಇದ್ರು ಚಂಪು ನೋಡಿದ್ರೆ. ಆಕ್ಸಿಡೆಂಟಲ್ ಆಗಿ ಗುಡ್ಡ ಬಂದ. ಚೆನ್ನಾಗಿ ಬಂತು ಶೂಟು. ಎಸ್, ವೇಟಿಂಗ್ ಫಾರ್ ದ ಫೋಟೋಸ್. ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಹೇಳಿದ್ದೀರಾ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಸೊ ಇವಾಗ ಆಚೋಗೇನೋ ತಿನ್ಕೊಂಡು ಬರೋಣ. ಚಂಪು ಬಂಗಾರಿ, ನೀನೊಬ್ಬನೇ ಮಿಸ್ಸಿಂಗು ಬಂಗಾರ. ನೀನು ಬರೋದಲ್ಲ ಮೇಲೆ. ಪಾಪ ಅವ್ನಿಗೆ ಹತ್ತಕ್ಕಾಗಲ್ಲ ಗೈಸ್ ಮೇಲೆ ಅಲ್ಲಿವರೆಗೂ. ಓಕೆ ಕಮ್ ಲೆಟ್ಸ್ ಗೈಸ್. ನಾವಿವಾಗ ಪಿಜ್ಜಾ ತಿನ್ನೋದಕ್ಕೆ ಡಾಮಿನೋಸ್ ಅಂತ ಬಂದಿದ್ದೀವಿ. ಇದು ನನಗೆ ತಿನ್ಬೇಕನ್ನಿಸ್ತು, ಅದಕ್ಕೆ ನನ್ನ ಅಣ್ಣ ಹೇಳಿದೆ. ಅದಕ್ಕೆ ನಮ್ಮ ಅಣ್ಣ ಕರ್ಕೊಬಂದ. ಜೋರಾಗಿ ಹೇಳು. ಆಮೇಲೆ ಪೋಲಾರ್ ಬೇರ್ ತಿನ್ಬೇಕನ್ಸುತ್ತೆ. ನೆಕ್ಸ್ಟು ಹೋಗಿ ತಿಂತೀನಿ. ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊತೀನಿ. ಇಷ್ಟು ನನ್ನ ಹಣೆ ಮಾಡು. ಊಟ ಮಾಡ್ತೀನಿ ಅಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿದ್ರಾ ಈಗ ಮಾಡ್ತಿರೋದು ಗೈಸ್. ನಾನು ಹಾಕ್ತೀನಿ ಗೈಸ್. ಇವಳು ಊಟನೇ ಮಾಡಲ್ಲ ಗೈಸ್. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಇಡ್ಲಿ ತಿಂದವಳು ಅಷ್ಟೇ. ಹಾಲು ಕೊಟ್ಟರು ಹಾಲು ಕುಡಿಯೋದಿಲ್ಲ. ಅಂದರೆ ಆಮೇಲೆ ನನ್ನ ಕಣ್ಣು ನೋಡಿ ಗೈಸ್, ಎಷ್ಟು ಟಯರ್ಡ್ ಆಗಿದ್ದೀನಿ. ಆದರೂ ನಾನು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಎಷ್ಟು ಡೆಡಿಕೇಶನಿಂದ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೇನಿದೆ, ಯಾವ ಥರ ಶೂಟ್ ಮಾಡಬೇಕು ಹೇಳಿ. ನೆಕ್ಸ್ಟು ಇನ್ನೊಂದು ತಿಂಗಳಿರ್ತೀವಿ.
ಇನ್ನೊಂದು ಗಂಡಳಮ್ಮ ರೀ ನೋಡ್ರಿ ನಿಮ್ಮ ತಂಗಿಗೆ ಹೊಡಿತೀನಿ. ನೋಡಿ ಗಾಯ್ಸ್ ನನ್ನ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹೋಗಿ ನೋಡಿ ಗಾಯ್ಸ್. ಯಾವ ನೋಸ್ ಪಿನ್ ಚೆನ್ನಾಗಿದೆ ಕಮೆಂಟ್ ಮಾಡಿ ಗೈಸ್. ಫಸ್ಟಾ ಸೆಕೆಂಡಾ? ಎಲ್ಲರೂ ಕಿಮ್ಮು ಚುಚ್ಚಿಸ್ಕೊಳ್ಳಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಚುಚ್ಚಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲಿಂದ ಕಲ್ತ್ಕೊಂಡ್ಬಂದಿದ್ದು ನಿಮ್ಮ ತಂಗಿ ಅವ್ರನ್ನ? ಯಾವ್ದಾದ್ರು ಆಕ್ಟಿಂಗ್ ಕ್ಲಾಸಿಗೆ ಸೇರ್ಸಿದ್ರಾ? ಇತ್ತೀಚೆಗೆ ಯಾಕೆ ಆಡ್ತಾರೆ ಅವಳು ಆಕ್ಟಿವ್ ಆಗಿರೋದೇ ಅವಳು ಆಕ್ಟಿವ್ ಆಗಿರೋದೇ ಹೆಚ್ಚು ಗೈಸ್. ಇನ್ನು ಆಕ್ಟಿವ್ ಆಗಿರ್ತಾಳೆ ಅಂತ ಅಂದ್ರೆ ನಮ್ಮದ್ರ ಅದೃಷ್ಟ ಅಲ್ವಾ ಸ್ವಾತಿ? ಆಡಿದ್ರೆ ಯಪ್ಪ ನಾನು ಇವಳ ಬಗ್ಗೆ ಮಾತಾಡಲ್ಲಪ್ಪ ಹೆಂಗೆ ಅನ್ಸಿದ್ದಾರೆ.